ಅಸ್ಸಾಂ ಚೀಫ್ ಮಿನಿಸ್ಟರ್, ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ಇವರೆಲ್ಲ ಯೂಟ್ಯೂಬರ್ಸ್ ಇಂದ ಬಿದ್ದಿರೋದು ಎಂತಕ್ಕೆ? ಇವರೆಲ್ಲ ತುಂಬಾ ದುಡ್ಡು ಮಾಡ್ತಾ ಇದ್ದಾರೆ, ಫೇಮಸ್ ಆಗ್ತಾ ಇದ್ದಾರೆ ಅಂತನಾ, ಅಥವಾ ಇವರೆಲ್ಲ ಒಂದು ಯೂತ್ಸ್ಗೆ ಬ್ಯಾಡ್ ಮೆಸೇಜ್ ಕೊಟ್ಟು ಸಮಾಜನ ಒಂದು ಕೆಟ್ಟ ದರಿ ತಗೊಂಡು ಹೋಗ್ತಾ ಇದ್ದಾರೆ ಅಂತನಾ, ಅಥವಾ ಏನಿದು ಕಾಂಟ್ರವರ್ಸಿ ಸಿಕ್ಕಾಪಟ್ಟೆ ಬಜಿಂಗ್ ಅಲ್ಲಿ ಇದೆಯಲ್ಲ ಅಂತ ಗೊತ್ತಾಗ್ಬೇಕಾ? ಬಿಯರ್ ಬೈಸಿಪ್ಸ್ ಎ.ಕೆ. ರಣವೀರ್ ಅಲಹಾಬಾದಿ ಅವರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ. ಏನ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ, would you rather watch your every day for the rest of your life, or would you join in once and stop it forever? ಇದು ಡ್ಯಾಶ್ ಏನು ಅಂತ ಜಸ್ಟ್ ನೀವು ಇಮ್ಯಾಜಿನ್ ಮಾಡಿ. ಒಂದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಈ ತರ ವಲ್ಗರ್ ಮತ್ತೆ ಈ ತರ ಒಂದು ವಾಯ್ಡ್ ಲ್ಯಾಂಗ್ವೇಜ್ ನ ಯೂಸ್ ಮಾಡಿದರೆ ರಣವೀರ್ ಅಲಹಾಬಾದಿ ಅಂದ್ರೆ ಇದು ಸಮಾಜಕ್ಕೆ ಯಾವ ರೀತಿ ಮೆಸೇಜ್ ಕೊಡ್ತಾ ಇದೆ ಮತ್ತೆ ಯೂತ್ಸ್ ನ ಯಾವ ದಾರಿಯಲ್ಲಿ ಕರ್ಕೊಂಡು ಬರ್ತಾ ಇದೆ, ಇದು ಒಂದು ಕ್ವಶನೇಬಲ್ ಪಾಯಿಂಟ್ ಅಂತಾನೆ ಥಿಂಕ್ ಮಾಡಬಹುದು. ಅದರಲ್ಲೂ ಇವ್ರು ಯಾರು ಜಸ್ಟ್ ನಿಮ್ ತರ ಕಾಮನ್ ಪೀಪಲ್ ಅಲ್ಲ, ನರೇಂದ್ರ ಮೋದಿ ಅವರಿಂದ ಬೆಸ್ಟ್ ಕಂಟೆಂಟ್ ಕ್ರಿಯೇಟರ್ ಅಂತ ಅವಾರ್ಡ್ ಪಡೆದಿದ್ದಾರೆ. ಇಂಡಿಯಾದ ನಂಬರ್ 1 ಪಾಡ್ಕಾಸ್ಟರ್. ಇವರೆಲ್ಲ ತಿಂಗಳಿಗೆ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ. ಮತ್ತೆ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಹಂಗೆಲ್ಲ ಸೋಷಿಯಲ್ ಪ್ಲಾಟ್ಫಾರ್ಮ್ ಅಲ್ಲಿ ಕೋಟ್ಯಾಂತರ ಜನ ಫಾಲೋವರ್ಸ್ ಇದ್ದಾರೆ. ಸೊ ಈ ತರ ಫಾಲೋವರ್ಸ್ ಇಟ್ಕೊಂಡಿರುವಂತ ಪಾಪ್ಯುಲರ್ ವ್ಯಕ್ತಿ ಒಂದು ಶೋಗೆ ಹೋಗಿ ಈ ತರ ಒಂದು ವಲ್ಗರ್ ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ರೆ ಸಮಾಜದ ಮೇಲೆ ಯಾವ ರೀತಿ ಎಫೆಕ್ಟ್ ಬೀರುತ್ತೆ. ಮತ್ತೆ ಇದು ಒಂದೇ ಅಂತಲ್ಲ, ಇದ್ರ ಜೊತೆಗೆ ಇನ್ನೊಂದು ಕ್ವಶನ್ ಕೂಡ ಕೇಳ್ತಾರೆ. ನಾನು ನಿಮ್ಗೆ 2 ಕೋಟಿ ದುಡ್ಡು ಕೊಡ್ತೀನಿ, ವುಡ್ ಯು ಸಕ್ ಮೈ ಅಂತ ಕ್ವಶನ್ ಕೂಡ ಕೇಳ್ತಾರೆ. ಸೊ ಈ ತರ ಎಲ್ಲ ವಲ್ಗರ್ ಕಂಟೆಂಟ್ ಬರೋದಕ್ಕೆ ಮೇನ್ ರೀಸನ್ ಏನು? ಡಾರ್ಕ್ ಕಾಮಿಡಿ. ಈ ಡಾರ್ಕ್ ಕಾಮಿಡಿಗೆ ಫೇಮಸ್ ಶೋ ಯಾವುದು ಅಂದ್ರೆ ಇಂಡಿಯಾ ಗಾಟ್ ಲೇಟೆಂಟ್. ಸೊ ಇಂಡಿಯಾ ಗಾಟ್ ಲೇಟೆಂಟ್ ಏನಪ್ಪಾ ಅಂದ್ರೆ ಒಂದು ಡಾರ್ಕ್ ಕಾಮಿಡಿ, ಡಬಲ್ ಮೀನಿಂಗ್ ಕಾಮಿಡಿ, ತ್ರಿಬಲ್ ಮೀನಿಂಗ್ ಕಾಮಿಡಿ, ರಾ ಕಂಟೆಂಟ್ ನ ಜನಕ್ಕೆ ಕೊಡ್ತಾರೆ. ಸೊ ಈ ಶೋಗೆ ಯಾರ್ಯಾರು ಬರ್ತಾರೋ ಎಲ್ಲ ಫಸ್ಟ್ ಪ್ರಿಪೇರ್ ಆಗಿ ಬಂದಿರ್ತಾರೆ, ನನ್ನ ಟ್ರೋಲ್ ಆಗ್ತೀನಿ ಮತ್ತೆ ಫೇಮಸ್ ಆಗ್ತೀನಿ. ಇಲ್ಲಿ ಬಂದಿರೋ ಜಡ್ಜಸ್ ಕೂಡ ಅಷ್ಟೇ, ಒಂದು ಕ್ಷೇತ್ರದಲ್ಲಿ ಸ್ವಲ್ಪ ಫೇಮಸ್ ಆಗಿರೋರು ಒಳ್ಳೆ ತರನೇ ಅಂತ ಅಲ್ಲ. ಈವನ್ ಪೂನಂ ಪಾಂಡೆ ಕೂಡ ಈ ಶೋಗೆ ಬಂದಿದ್ದಾರೆ, ರಾಖಿ ಸಾವಂತ್ ಬಂದಿದ್ದಾರೆ, ಮಲ್ಲಿಕಾ ಶರಾವತ್ ಕೂಡ ಬಂದಿದ್ದಾರೆ. ಹಿಂಗೆ ಯಾವ ರೀತಿ ಒಂಥರ ಪಾಪ್ಯುಲರ್ ಆಗಿ ಇರ್ತಾರೆ, ಅವ್ರನ್ನೆಲ್ಲ ಕರೆಸಿ ಜಡ್ಜಸ್ ತರ ಅವ್ರನ್ನ ರೋಸ್ಟ್ ಮಾಡ್ತಾರೆ ಅಥವಾ ಅವ್ರನ್ನ ಟ್ರೋಲ್ ಮಾಡಿಸ್ತಾರೆ. ಸೊ ಜನ ಟ್ರೋಲ್ ಆಗೋಕ್ಕೆ ಅಷ್ಟು ಈಸಿನ? ಜನಕ್ಕೆ ಫೇಮು ತಲೆಗೆ ಆ ರೇಂಜಲ್ಲಿ ಬಂದಿದ್ಯಾ? ನಾನು ಎಷ್ಟೇ ವಲ್ಗರ್ ಆಗಿ ನನ್ನ ಜೊತೆ ಮಾತಾಡಿದ್ರು ಓಕೆ, ನಾನು ಆಚೆ ಯಾವ ತರ ಕಾಣಿದ್ರು ಸರಿ, ಒಟ್ಟಲ್ಲಿ ನಾನು ವೈರಲ್ ಆಗಬೇಕು. ಜನಕ್ಕೆ ಈ ವೈರಲ್ ಅನ್ನು ಹುಚ್ಚಿಡ್ದಿರೋದು ಯಾಕೆ? ಸೊ ಇದಕ್ಕೆಲ್ಲ ಮೇಜರ್ ರೀಸನ್ ಏನಪ್ಪಾ ಅಂದ್ರೆ ಸಮಯ್ ರೈನಾ ಅಂಡ್ ಈ ಶೋ ಇಂಡಿಯಾ ಗಾಟ್ ಲೇಟೆಂಟ್. ಈ ಶೋನ ನಡೆಸ್ಕೊಡೋದು ಸಮಯ್ ರೈನಾ. ಈ ಶೋದು ಥೀಮ್ ಏನಪ್ಪಾ ಅಂತ ಹೇಳಿದ್ರೆ, ಸಮಯ್ ರೈನಾ ಜೊತೆ 4-5 ತರ ಜಡ್ಜಸ್ ಇರ್ತಾರೆ. ಅವ್ರ ಮುಂದೆ ಒಬ್ಬ ಕಂಟೆಸ್ಟೆಂಟ್ ಬಂದು ಪರ್ಫಾರ್ಮ್ ಮಾಡ್ತಾನೆ. ಅವ್ರ ಹತ್ರ ಏನೇ ಟ್ಯಾಲೆಂಟ್ ಇರ್ಬೋದು ಅಥವಾ ಏನೇ ಟ್ರ್ಯಾಶ್ ಇರ್ಬೋದು, ಜಸ್ಟ್ 90 ಸೆಕೆಂಡ್ಸ್ ಅಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಆ ಪರ್ಫಾರ್ಮೆನ್ಸ್ ನ ಈ ಜಡ್ಜ್ಗಳು ಜಡ್ಜ್ ಮಾಡಬೇಕು. ಮತ್ತೆ ಅದು ಬಿಟ್ಟು ಎಕ್ಸ್ಟ್ರಾ ಟ್ರೋಲ್ ಮಾಡ್ತಾರೆ, ರೇಗಿಸ್ತಾರೆ, ಡಾರ್ಕ್ ಕಾಮಿಡಿ ಮಾಡ್ತಾರೆ, ಡಬಲ್ ಮೀನಿಂಗ್ ಕಂಟೆಂಟ್ ಹೋಗುತ್ತೆ, ಇದು ಬೇರೆ ಲೆವೆಲ್ಗೆ ಹೋಗುತ್ತೆ. ಸೊ ಕಂಟೆಸ್ಟೆಂಟ್ಗೂ ಗೊತ್ತಿರುತ್ತೆ ಇದೆಲ್ಲ ನಾನು ಫೇಸ್ ಮಾಡಬೇಕು ಅಂತ. ಸೊ ಅವರು ಜಸ್ಟ್ ಫೇಮ್ಗೋಸ್ಕರ ಬರ್ತಾರೆ. ಅವರು ಪ್ರೀ ಡಿಟರ್ಮೈಂಡ್ ಆಗಿ ಒಂದು ಮಾರ್ಕ್ಸ್ ಬರ್ಕೊಂಡು ಬಂದಿರ್ತಾರೆ. ಸೊ ಜಡ್ಜಸ್ಗಳು ಜಡ್ಜ್ಮೆಂಟ್ ಕೊಟ್ಟ ಮೇಲೆ ಇವರೆಲ್ಲರೂ ಸೇರಿ ಒಂದು ಮಾರ್ಕ್ಸ್ ಕೊಡ್ತಾರೆ. ಸೊ ಇವ್ರ ಅವರೇಜ್ ಮಾರ್ಕ್ಸ್ ಮತ್ತೆ ಕಂಟೆಸ್ಟೆಂಟ್ ಬರ್ಕೊಂಡು ಬಂದಿರೋ ಮಾರ್ಕ್ಸ್ ಇವೆರಡು ಮ್ಯಾಚ್ ಆಯಿತು ಅಂದ್ರೆ ಅವ್ರಿಗೆ 1 ಲಕ್ಷ ಕ್ಯಾಶ್ ಪ್ರೈಸ್ ಇರುತ್ತೆ, ಅಥವಾ ಆ ದಿನದ ಟಿಕೆಟ್ ಸೇಲ್ಸ್ ಏನಿರುತ್ತೆ ಆ ಅಮೌಂಟ್ ಫುಲ್ ಅವ್ರಿಗೆ ಹೋಗುತ್ತೆ. ಸೊ ಇದು ಬೇಸಿಕ್, ಇದು ಶೋ ಹೇಗೆ ನಡೆಯುತ್ತೆ ಅಂತ. ಸೊ ಸಂಡೇ ಪ್ರೀಮಿಯರ್ ಆಗಿದ್ದ ಶೋಲಿ ರಣವೀರ್ ಅಲಹಾಬಾದಿಯ ಬಂದಿರ್ತಾರೆ. ಬಂದು ನಾನು ಆಗ್ಲೇ ಹೇಳಿದ್ನಲ್ಲ ಕ್ವಶನ್, ಆ ಥರ ಎಲ್ಲ ಡರ್ಟಿ ವಲ್ಗರ್ ಕ್ವಶನ್ಸ್ ನ ಕೇಳ್ತಾರೆ. ಇಲ್ಲ ನಿಮ್ಗೆ ಫೋಟೋ ಹಾಕ್ತೀನಿ ನೋಡಿ, ಈ ಕಂಟೆಸ್ಟೆಂಟ್ ಬಂದಾಗ ಈ ತರ ಕ್ವಶನ್ಸ್ ನ ಕೇಳ್ತಾರೆ. ಸೊ ಈ ಕ್ವಶನ್ಸ್ಗೆ ಇಡೀ ಇಂಡಿಯಾ ಎರಪ್ಟ್ ಆಗ್ತು ಅಂತಾನೆ ಹೇಳ್ತೀನಿ. ಅಸ್ಸಾಂ CM, ಮಹಾರಾಷ್ಟ್ರ CM ಪ್ರತಿಯೊಬ್ರು ಕೂಡ ಇಶ್ಯೂನ ಫುಲ್ಲು ಸೀರಿಯಸ್ ಆಗಿ ತಗೊಂಡಿದ್ದಾರೆ. ನಾನು ನಿಮ್ಗೆ ಫೋಟೋ ಹಾಕ್ತೀನಿ ನೋಡಿ, ಅಸ್ಸಾಂ CM ಈ ತರ ಟ್ವೀಟ್ ಮಾಡಿದ್ದಾರೆ. ಈ 5 ಜನದ ಮೇಲೂ ಕೂಡ ಕೇಸ್ ಹಾಕಿದ್ದೀವಿ ಅಂದ್ರೆ ಯಾರ್ಯಾರು ಅಂದ್ರೆ ಸಮಯ್ ರೈನಾ, ರಣವೀರ್ ಅಲಹಾಬಾದಿಯ, ಆಶೀಶ್ ಚಂಚಲಾನಿ, ಅಪೂರ್ವ ಮತ್ತೆ ಜಸ್ಪ್ರೀತ್ ಸಿಂಗ್ ಅಂತ 5 ಜನ ಬಂದಿದ್ದಾರೆ. 5 ಜನದ ಮೇಲೂ ಕೇಸ್ ಹಾಕಿದ್ದಾರೆ. ನಾನು ಆಗಲೇ ನಿಮ್ಗೆ ಹಿಡಿದು ಜಸ್ಟ್ ಎಕ್ಸಾಂಪಲ್. ಈ ತರ ಇನ್ನು 100 ಕ್ವಶನ್ಸ್, 100 ಸೆಂಟೆನ್ಸ್ ನ ಈ ತರ ಬಂದಿದೆ. ಇಲ್ಲಿ ಮೇನ್ ಮ್ಯಾಟರ್ ಆಗಿದೆ ಏನಪ್ಪ, ಏನಕ್ಕೆ ಕಂಡು ಬಿದ್ದಿದ್ದು ಅಂತ ಹೇಳಿದ್ರೆ, ಈ ಮಾತನ್ನ ರಣವೀರ್ ಅಲಹಾಬಾದಿಯ ಏನ್ ಹೇಳಿದ, ಈ ಮಾತನ್ನ ಅದೇ ಸಮಯದನ್ನ ಹೇಳಿದ್ರೆ ಅಥವಾ ಬೇರೆ ಜಡ್ಜಸ್ ಹೇಳಿದ್ರೆ ಅಷ್ಟು ಮ್ಯಾಟರ್ ಆಗ್ತಾ ಇರಲಿಲ್ಲ. ಅಲಹಾಬಾದಿ ಅವ್ರ ಚಾನಲ್ ಅಲ್ಲಿ ಯಾವ ತರ ಮಾತಾಡ್ತಾರೆ ಅಂದ್ರೆ, ಒಂದು ಸ್ಪಿರಿಚುಯಾಲಿಟಿ ಬಗ್ಗೆ, ಇನ್ನೊಂದು ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್, ಇದ್ರ ಬಗ್ಗೆ ಎಲ್ಲ ಮಾತಾಡಿ ಆಮೇಲೆ ಇನ್ನೊಂದು ಹೇಳ್ತಾರೆ ನೋ ಫ್ಯಾಪ್ ಅಂತ ಹೇಳ್ತಾರೆ. ಸೊ ಈ ತರ ಎಲ್ಲ ಮಾತಾಡಿ ಈ ಶೋಗ್ ಬಂದು ಇಷ್ಟು ವಲ್ಗರ್ ಆಗಿ ಮಾತಾಡಿದ್ದಾರೆ ಅಂದ್ರೆ ಎಲ್ಲರಿಗೂ ಒಂಥರ ಅವ್ರು ರೋಲ್ ಮಾಡೆಲ್ ಆಗಿದ್ದವರು ಇದ್ದಕ್ಕಿದ್ದಂಗೆ ಅದ್ರ ಆಪೋಸಿಟ್ ಆಗೋಯ್ತು. ಈಗ ಒಂದು ಕನ್ನಡದೊಳಗೆ ಗಾದೆ ಹೇಳ್ತಾರಲ್ಲ, ಊರಿಗೆಲ್ಲ ಬುದ್ಧಿ ಹೇಳೋದು, ಮನೆಗೆ ಬಂದು ಹೊಲಕಲ್ಲಿ ಅಂತ. ಸೊ ಇದು ಅದೇ ತರ ಆಯ್ತು. ಎಲ್ಲರಿಗೂ ಒಳ್ಳೇದು ಹೇಳ್ಕೊಂಡ್ ಬಂದು ಈ ಶೋಗೆ ಬಂದು ಇವ್ರು ಈ ತರ ಕೆಡ್ದಂಗ್ ಮಾತಾಡಿದ್ದು ಎಲ್ಲರಿಗೂ ಒಂಥರ ರುಚಿಗೆಪ್ಸ್ತು ಅಂತ ಹೇಳ್ಬೋದು. ಸೊ ಅದ್ರ ಪರಿಣಾಮವಾಗಿ ಏನಾಯ್ತು ಅಂತ ಹೇಳಿದ್ರೆ, ಇಂಡಿಯಾ ಗಾಟ್ ಲೇಟೆಂಟ್ 12 ಎಪಿಸೋಡ್ ಏನಿತ್ತು ಮತ್ತೆ ಮೆಂಬರ್ ಸ್ಪೆಷಲ್ ಏನಿತ್ತು, ಇದು ಪ್ರತಿಯೊಂದು ವಿಡಿಯೋ ಕೂಡ ಸಮಾಜದ ಚಾನಲ್ ಇಂದ ಡಿಲೀಟ್ ಮಾಡಿಸಿದ್ದಾರೆ ಗೌರ್ಮೆಂಟ್ ಅವರು. ಅದು ಬಿಟ್ಟು ಪ್ರತಿಯೊಬ್ಬರ ಮೇಲೆ ಕೂಡ FIR ಹಾಕಿದ್ದಾರೆ. ಈ ಒಂದು ಪೊಲೀಸರು ಕೂಡ ರಣವೀರ್ ಅಲಹಾಬಾದಿ ಅವರು ಸ್ಟುಡಿಯೋ ಹತ್ರ ಹೋಗಿ ವಿಚಾರಣೆ ಕೂಡ ಮಾಡಿದ್ದಾರೆ. ಸೊ ಗೌರ್ಮೆಂಟ್ ಅವರು ಈ ವಿಷಯದ ಬಗ್ಗೆ ತಗೊಂಡಿರೋ ಇನಿಷಿಯೇಟಿವ್ ತಪ್ಪು ಅಂತ ತುಂಬಾ ಜನ ಹೇಳ್ತಿದ್ದಾರೆ. ಬಟ್
ನನ್ನ ಪರ್ಸ್ಪೆಕ್ಟಿವೇ ಡಿಫ್ರೆಂಟ್ ಆಗಿದೆ. ಗೌರ್ಮೆಂಟ್ ಅವ್ರು ಏನು ಇನಿಷಿಯೇಟಿವ್ ತಗೊಂಡಿದ್ದಾರೆ ನನ್ನ ಪ್ರಕಾರ ಅದು 100% ಕರೆಕ್ಟ್ ಅಂತ ಹೇಳ್ತೀನಿ. ಪ್ರತಿಯೊಬ್ಬರು ಯಾವ ರೀತಿ ಅನ್ಕೊಂಡಿದ್ದಾರೆ, ನಮಗೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಆ ಪ್ರಿವಿಲೇಜ್ ಅಲ್ಲಿ ಏನ್ ಬೇಕಾದ್ರೂ ಮಾತಾಡ್ಬೋದು ಅಂತ ಅನ್ಕೊಂಡಿದ್ದಾರೆ. ಬಟ್ ತಿನ್ನ ಲೈನ್ ಕ್ರಾಸ್ ಮಾಡೋದು ಯಾವ ರೀತಿ ತಪ್ಪು ಅನ್ನೋದಕ್ಕೆ ಇದೊಂದು ಲೈವ್ ಎಕ್ಸಾಂಪಲ್ ತರ ಪ್ರತಿಯೊಬ್ಬರಿಗೂ ಸೆಟ್ ಆಗುತ್ತೆ. ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಆಗಿರ್ಬೋದು, ಕಂಟೆಂಟ್ ಕ್ರಿಯೇಟರ್ಸ್ ಆಗಿರ್ಬೋದು, ದೊಡ್ಡ ದೊಡ್ಡ ಪ್ಲಾಟ್ಫಾರ್ಮ್ ಅಲ್ಲಿ ಮಾತಾಡೋರು ಆಗಿರ್ಬೋದು, ಅಥವಾ ಇಂಡಿವಿಜುವಲ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಇದೊಂಥರ ಸ್ಟ್ರಾಂಗ್ ಮೆಸೇಜ್ ಅಥವಾ ಸ್ಟ್ರಾಂಗ್ ವಾರ್ನಿಂಗ್ ಅಂತ ತರ ರೀಚ್ ಆಗಿದೆ. ನಮ್ಗೆ ಸಿಕ್ಕಿದ ತರ ಮಾತಾಡಬಾರ್ದು, ಬಾಯಿಗೆ ಬಂದಿದ್ದ ತರ ಮಾತಾಡಬಾರ್ದು ಅಂತ ಒಂದು ಮೆಸೇಜ್ ರೀಚ್ ಆಗಿದೆ. ಇದ್ರ ಜೊತೆ ಗೌರ್ಮೆಂಟ್ ಅವರು ಇದಕ್ಕೆ ಏನು ಇಷ್ಟು ನಿಗಾ ವಹಿಸ್ತಾ ಇದ್ದಾರೆ, ಇದಕ್ಕೆ ಏನು ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ, ಬೇರೆ ವಿಷಯಕ್ಕೂ ಇಷ್ಟೇ ಇಂಪಾರ್ಟೆನ್ಸ್ ಕೊಟ್ಟಿದ್ರೆ ನಮ್ಮ ದೇಶ ಇನ್ನೂ ಸ್ವಲ್ಪ ಮುಂದೆ ಹೋಗಿರ್ತಾ ಇತ್ತು ಅಂತ ಹೇಳ್ಬೋದು. ಕೋಲ್ಕತ್ತಾ ಕೇಸ್ ಆಗಿರ್ಬೋದು, ಅಥವಾ ಈ ರೀಸೆಂಟ್ ಆಗಿ ಮಣಿಪುರಲ್ಲಿ ಆಗಿರೋ ಇಶ್ಯೂ ತಗೊಂಡ್ರೆ ಆ ಇಶ್ಯೂ ಆಗಿರ್ಬೋದು, ಆಮೇಲೆ ತೂತ್ ಸುಭಾಷ್ ವಿಷಯ ಗೊತ್ತು ನಿಮ್ಮೆಲ್ಲರಿಗೂ. ಆ ವಿಷಯದಲ್ಲಿ ಅವರು ಬೇಲ್ ತಗೊಂಡು ಆರಾಮಾಗಿ ಓಡಾಡ್ತಿದ್ದಾರೆ. ಮತ್ತೆ ರೀಸೆಂಟ್ ಆಗಿ ಮುಂಬೈಲಿ ಯಾರೋ ಒಬ್ಬ ಹುಡುಗ ಪೋರ್ಸ್ ಕಾರಲ್ಲಿ ಗುದ್ದುಬಿಟ್ಟು ಒಂದು ಸಾರಿ ಅಂತ ಲೆಟರ್ ಬರ್ಕೊಟ್ಬಿಟ್ಟು ಹೋಗಿದ್ದ. ಗೌರ್ಮೆಂಟ್ ಅವರು ಅಂತ ವಿಷಯದ ಬಗ್ಗೆ ಇನಿಷಿಯೇಟಿವ್ ತಗೊಳ್ಳಲ್ಲ, ಅಂಥದ್ರ ಬಗ್ಗೆ ಸ್ಟ್ರಾಂಗ್ ಮೆಸೇಜ್ ಕೊಡಕ್ಕೆ ಟ್ರೈ ಮಾಡಲ್ಲ. ಅದನ್ನ ಬಿಟ್ಟು ಜಸ್ಟ್ ಒಂದು ಸ್ಟೇಟ್ಮೆಂಟ್ ಏನು ಹೇಳಿದ್ದಾರೆ ನನಗೆ ಗೊತ್ತು, ಅದು ಒಂದು ಜಸ್ಟ್ ಸ್ಟೇಟ್ಮೆಂಟ್ ಅಲ್ಲ, ಒಂದು ಸ್ಟ್ರಾಂಗ್ ಬ್ಯಾಡ್ ಸ್ಟೇಟ್ಮೆಂಟ್ ಅಂತ. ಆ ಸ್ಟೇಟ್ಮೆಂಟ್ಗೆ ಇಷ್ಟು ಇಶ್ಯೂ ಮಾಡಿ ಇಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಆ ತಪ್ಪನ್ನ ಸರಿ ಮಾಡಕ್ಕೆ ಹೋಗೋ ಗೌರ್ಮೆಂಟ್ ಅವರು ಈ ವಿಷಯದ ಬಗ್ಗೆ ಯಾಕೆ ಕೇರ್ ತಗೊಂತ ಇಲ್ಲ? ಕೇರ್ ತಗೊಳ್ಳೋಂಥ ವಿಷಯ ಸಿಕ್ಕಾಪಟ್ಟೆ ಇದೆ. ಆ ಎಲ್ಲ ವಿಷಯದ ಬಗ್ಗೆ ಹೇಳೋ ಗೌರ್ಮೆಂಟ್ ಇದೇ ಥರ ಕೇರ್ ತಗೊಳ್ಳಿ ಅಂತ ಈ ವಿಡಿಯೋ ಮುಖಾಂತರ ಗೌರ್ಮೆಂಟ್ ಅವ್ರನ್ನ ಕೇಳ್ಕೊಳ್ಳೋಣ. ಸೊ ರಣವೀರ್ ಅಲಹಾಬಾದಿ ಅಲ್ಲಿ ಹೋಗಿ ಏನು ಈ ಕ್ವಶನ್ ಕೇಳಿದ್ರು, ಸೊ ಅಂತ ಪ್ರೈಸ್ ಮಾಡ್ಕೊಂಡ್ ಬಂದಿಲ್ಲ ಈ ಕ್ವಶನ್ನ. ಇಂಗ್ಲೀಷಲ್ಲಿ ಒಂದು ಶೋ ಇದೆ, OG ಡ್ರಿಂಕ್ ಆರ್ ಟ್ರೂತ್ ಅಂತ. ಇದನ್ನೊಬ್ರು ಲೇಡಿ ನಡೆಸ್ಕೊಡ್ತಾರೆ. ಅದರಲ್ಲಿ ಈ ಲೇಡಿ ಸೇಮ್ ಕ್ವಶನ್ ಕೇಳಿದ್ರು. ಆ ವಿಡಿಯೋ ಬೈಟ್ ಆಗ್ತೀನಿ ನೋಡಿ. For the rest of your life, or join in one time to make it stop and never have to watch it again. ಸೇಮ್ ಕ್ವಶನ್ ರಣವೀರ್ ಅವರು ಪ್ರಿಪೇರ್ ಆಗಿ ಬಂದಿದ್ರು ಅನ್ಸುತ್ತೆ ಇಂಡಿಯಾ ಗಾಟ್ ಟಾಲೆಂಟ್ ಅಲ್ಲಿ. ನನಗೆ ಇದನ್ನೆಲ್ಲ ನನ್ನ ಪಾಡ್ಕಾಸ್ಟ್ ಅಲ್ಲಿ ಕೇಳಕ್ಕಾಗಲ್ಲ, ಸೊ ಇಲ್ಲಿ ಕೇಳ್ಬಿಟ್ಟು ನನ್ನ ಆಸೆ ಏನೇನೈತೆ ಎಲ್ಲ ತೀರ್ಸ್ಕೊಬೋಣ ಅಂತ ಬಂದಿದ್ರು ಅನ್ಸುತ್ತೆ. ಸೊ ಈ ಕ್ವಶನ್ ಅವರು ಕೂಡ ಕೇಳ್ತಾರೆ. ಅಲ್ಲಿ ಕ್ವಶನ್ ಕೇಳಿದ್ಕೆ ಅವ್ರ ಪಾಡ್ಕಾಸ್ಟ್ ಎಲ್ಲ ಬ್ರೇಕ್ ಮಾಡಿದ್ರ ಮಾಡಿಲ್ಲ, ಮೇಲೆ ಕೇಸ್ ಹಾಕಿದ್ರ ಹಾಕಿಲ್ಲ, FIR ಹಾಕಿದ್ರ ಹಾಕಿಲ್ಲ. ಸೊ ಇಲ್ಲಿ ರಣವೀರ್ ಅಲಹಾಬಾದಿ ಆ ಕ್ವಶನ್ ಕೇಳಿದ ತಕ್ಷಣ ಇಡೀ ಹೋಲ್ ಸಿಸ್ಟಮೇ ಎರಪ್ಟ್ ಆಗಿ ಅವ್ರ ಮೇಲೆ ಆಪೋಸಿಟ್ ಎಗ್ರು ಬಿದ್ದಿದ್ದಾರೆ ಅಂತ ಹೇಳ್ಬೋದು. ಇದಕ್ಕೆ ಅವರು ಹೊತ್ಕೊಂಡೆಲ್ಲ ವಿಡಿಯೋ ಮಾಡಿದ್ದಾರೆ. पूरी टीम को इसे एक्सपोज कर दिया. ಸೊ ಬಾಲಿವುಡ್ ಆಕ್ಟರ್ ಒಬ್ರು ಇದ್ದಾರೆ ವರುಣ್ ಧವನ್ ಅಂತ. ಅವ್ರು ಬಿಯರ್ ಬೈಸಿಪ್ ಚಾನಲ್ ಒಂದು ಪಾಡ್ಕಾಸ್ಟ್ ಅಲ್ಲಿ ಬಂದಿರ್ತಾರೆ. ಅದರಲ್ಲಿ ಇವರೇ ಒಂದು ಕ್ವಶನ್ ಕೇಳ್ತಾರೆ, ನೀವು ಇಂಡಿಯಾ ಗಾಟ್ ಟಾಲೆಂಟ್ ನೋಡ್ತೀರಾ, ಜಡ್ಜ್ ಆಗಿ ಹೋಗ್ತೀರಾ ಅಂತ. ಅವಾಗ ವರುಣ್ ಧವನ್ ಅವರು ಆನ್ಸರ್ ಮಾಡ್ತಾರೆ, ಏನಪ್ಪಾ ಅಂತ ಹೇಳಿದ್ರೆ, ಆ ಶೋ ತುಂಬಾ ಪಾಪ್ಯುಲರ್ ಆಗ್ತಾ ಇದೆ, ತುಂಬಾ ಜನರಿಗೆ ಕಣ್ಣು ಬೀಳ್ತಾ ಇದೆ, ನಜರಿ ಸರಿಯಲ್ಲ ಅಂತಾರಲ್ಲ, ಕಣ್ಣು ಬೀಳೋದು ನಿಜ, ಆ ತರ ಏನು ಆಗ್ದಿಯಲ್ಲಿ ಅಂತ ಕೇಳ್ಕೊಂತಾರೆ. ಸೊ ಅವ್ರು ಯಾವ ರೀತಿ ಕೇಳ್ಕೊಂಡ್ರು ಅದೇ ರೀತಿ ಆಯ್ತು ಅಂತಾನೆ ಹೇಳ್ಬಹುದು. ಸೊ ಈ ವಿಷಯದಿಂದ ನಾವೇನೇನು ತಿಳ್ಕೊಬಹುದು ಮತ್ತೆ ನಮ್ಮ ಜೀವನಕ್ಕೆ ಏನೇನು ಅಳವಡಿಸ್ಕೊಬಹುದು ಅಂತ ಹೇಳಿದ್ರೆ, ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅಂತ ಯಾವ ರೀತಿ ಹೇಳ್ತಾರೆ. ನಾವು ಎಷ್ಟೇ ಕಷ್ಟಪಟ್ಟು ಒಂದು ಒಳ್ಳೆ ಹೆಸರು ಸಂಪಾದನೆ ಮಾಡಿರ್ಬೋದು, ಒಂದು ದೊಡ್ಡ ಸಾಮ್ರಾಜ್ಯನೇ ಕಟ್ಟಿರ್ಬೋದು, ಆದರೆ ಒಂದು ಚಿಕ್ಕ ಮಿಸ್ಟೇಕ್ ಪ್ರತಿಯೊಂದನ್ನು ಕೂಡ ಬುಡ್ ಸಮೇತ ಕಿತ್ತಾಕುತ್ತೆ, ಪ್ರತಿಯೊಂದು ಕೂಡ ನಿರ್ನಾಮ ಮಾಡುತ್ತೆ ಅನ್ನೋದು ಗೊತ್ತಾಗುತ್ತೆ. ಇದಕ್ಕೆ ಲೈವ್ ಎಕ್ಸಾಂಪಲ್ ಯಾರು ಅಂದ್ರೆ ರಣವೀರ್ ಅಲಹಾಬಾದಿ ಅಂತಾನೆ ಹೇಳ್ಬೋದು. ಸೊ ನಾವು ಇದರಿಂದ ಇನ್ನೊಂದು ಏನು ಕಲಿಬೋದು ಅಂತ ಹೇಳಿದ್ರೆ, ನಮ್ಮ ಲೈಫಲ್ಲಿ ಇಕ್ಕೋ ಪ್ರತಿಯೊಂದು ಹೆಜ್ಜೆ ಕೂಡ ಕೇರ್ಫುಲ್ ಆಗಿ ಇಡಬೇಕು. ಮಾತೆ ಮುತ್ತು ಮಾತೆ ಮೃತ್ಯು ಅಂತ ಸುಮ್ಮನೆ ದೊಡ್ಡವ್ರು ಹೇಳಿಲ್ಲ ಅಂತ ಹೇಳ್ತಾ, ಲೈಫಲ್ಲಿ ಪ್ರತಿಯೊಬ್ಬರು ಕೂಡ ಯಾವ ಹೆಜ್ಜೆ ಇಡಬೇಕಾದ್ರೂ 100 ಸಲ ಯೋಚನೆ ಮಾಡಿ ಕೇರ್ಫುಲ್ ಆಗಿ ಹೆಜ್ಜೆ ಇಡಿ. ನೀವು ಸಾಮ್ರಾಜ್ಯ ಕಟ್ಟಬೇಕಾದ್ರೆ ಬೆವರು ರಕ್ತ ಎಲ್ಲ ಸುರಿಸಿ ಕಟ್ಟಿರ್ತೀರಾ, ಅದು ಕೆಳಗಡೆ ಎಳಿಬೇಕಾದ್ರೆ ಮತ್ತೆ ಕೆಳಗಡೆ ಬೀಳ್ಬೇಕಾದ್ರೆ ಒಂದು ಚಿಟಿಕೆ ಹೊಡೆಯೋದ್ರಲ್ಲಿ ಎಲ್ಲ ನಿರ್ನಾಮ ಆಗೋಗುತ್ತೆ ಅಂತ ಹೇಳ್ತಾ, ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸೈನಿಂಗ್ ಆಫ್. ಬಾಯ್. ನಾನು ನಿಮ್ಮ ಗಗನ್ ಸಿಮನ್ ಆನ್ ವೆಜ್.